ಐದನೆಯ ಸೆಷನ್ ಅಥವಾ ಐದನೆಯ ಅವಧಿ ಎಂಪೆರಿಕಲ್ ಪೊಲಿಟಿಕಲ್ ಥಿಯರಿ, ಪ್ರಾಯೋಗಿಕ ಅಥವಾ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ. ಇದರ ಅರ್ಥ ಮತ್ತು ಇದು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿತು, ಹಾಗೆಯೇ ಇದರ ಪ್ರಮುಖ ಪ್ರತಿಪಾದಕರುಗಳು ಯಾರ್ಯಾರು, ಹಾಗೆಯೇ ಇದು ಒಳಗೊಂಡಿರತಕ್ಕಂಥ ಅಂಶಗಳನ್ನು ನಾವು ಈ ಒಂದು ಅವಧಿಯಲ್ಲಿ ತಿಳಿಯೋಣ. ಈ ಒಂದು ಪ್ರಾಯೋಗಿಕ ಅಥವಾ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಮುಖ್ಯವಾಗಿ ರಾಜ್ಯದ ರಚನೆ, ರಾಜಕೀಯ ವಿಧಾನಗಳು ಮುಂತಾದವುಗಳಿಗೆ ಸಂಬಂಧಿಸಿರುತ್ತದೆ. ರಾಜಕೀಯ ಸಂಸ್ಥೆಗಳನ್ನು ಮತ್ತು ರಾಜಕೀಯ ನಡವಳಿಕೆಯನ್ನು ಸಾಧ್ಯವಾದಷ್ಟೂ ಕೂಡ ವೈಜ್ಞಾನಿಕವಾಗಿ ವಿವರಿಸಬೇಕು. ಅಂದರೆ ರಾಜಕೀಯ ಸಂಸ್ಥೆಗಳನ್ನು ಜೊತೆಗೆ ರಾಜಕೀಯ ನಡವಳಿಕೆಗಳನ್ನು ಆದಷ್ಟು ಸಾಧ್ಯವಾದಷ್ಟೂ ಕೂಡ ವೈಜ್ಞಾನಿಕವಾಗಿ ವಿವರಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಈ ಒಂದು ಸಿದ್ಧಾಂತ ಒಳಗೊಂಡಿದೆ. ಈ ಒಂದು ಸಿದ್ಧಾಂತದ ಗಮನಿಸುವಿಕೆಯನ್ನು ಇದು ಮುಖ್ಯವಾಗಿ ಈ ಅಧ್ಯಯನ ವಿಧಾನ ಗಮನಿಸುವಿಕೆಯನ್ನು ಅಥವಾ ವಿಶ್ವವ್ಯಾಪಿಯಾಗಿ ಮಾನವನ ಸ್ವಭಾವವನ್ನು ಆಧಾರವನ್ನಾಗಿ ಹೊಂದಿರಬಹುದು. ಇದು ಮುಖ್ಯವಾಗಿ ಮಾನವನ ಬಾಹ್ಯ ವರ್ತನೆಗೆ ಅಥವಾ ಬಾಹ್ಯ ನಡವಳಿಕೆಗೆ ಸರಿಯಾಗಿ ಸಂಬಂಧಿಸಿದುದಾಗಿದೆ. ಒಬ್ಬ ಮತದಾರನ ಅಂದರೆ ಮಾನವನ ಓನ್ಲಿ ಇಟ್ ಫೋಕಸ್ ಎಕ್ಸ್ಟರ್ನಲ್ ಬಿಹೇವಿಯರ್ ಆಫ್ ಹ್ಯೂಮನ್ ಬೀಯಿಂಗ್, ಮಾನವನ ಕೇವಲ ಬಾಹ್ಯ ವರ್ತನೆಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಾಗಿದೆ. ಹಾಗೇನೇ ಒಬ್ಬ ಮತದಾರನ, ಒಬ್ಬ ಶಾಸಕನ, ಒಬ್ಬ ನ್ಯಾಯಾಧೀಶನ, ಆಡಳಿತಗಾರನ ವೈಯಕ್ತಿಕ ನಡವಳಿಕೆ ಏನಿದೆ, ಆ ವೈಯಕ್ತಿಕ ನಡವಳಿಕೆಯನ್ನು ಸರಿಯಾಗಿ ಗ್ರಹಿಸಿದಾಗ ಅದರ ಪರಿಣಾಮವಾಗಿ ದೊರೆಯತಕ್ಕಂತಹ ಕೆಲವೊಂದು ಸಾಮಾನ್ಯ ನಡವಳಿಕಾ ತತ್ವಗಳನ್ನು ಎಂತಹುದೇ ಪರಿಸ್ಥಿತಿಯಲ್ಲಿ ಎಲ್ಲಿ ಬೇಕಾದರೂ ಕೂಡ ಉಪಯೋಗಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ಸಿದ್ಧಾಂತ ವಿವರಿಸುತ್ತೆ. ಈ ಒಂದು ವಿಧಾನ ಸಾಂಸ್ಥಿಕ ರಾಜಕೀಯ ಜೀವನದಲ್ಲಿ ಯಾವುದೇ ಮೌಲ್ಯವನ್ನಾದರೂ ಕೂಡ ಮೊದಲೇ ಸೇರಿಸಿರುತ್ತದೆ. ಅಂದರೆ ಮೌಲ್ಯಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಡಲ್ಲ, ಯಾವುದೇ ಮೌಲ್ಯಗಳನ್ನು ಮೊದಲೇ ತಾನು ಅಧ್ಯಯನ ಮಾಡ್ತಕ್ಕಂಥ ವಿಧಾನದಲ್ಲಿ ಸೇರಿಸ್ಕೊಂಡಿರುತ್ತೆ. ಹಾಗಾಗಿ ಇವರು ಮುಖ್ಯವಾಗಿ ವ್ಯಕ್ತಿಯ ನಡವಳಿಕೆಗೆ ಹಾಗೇನೇ ಗುಂಪಿನ ನಡವಳಿಕೆಗೆ ಪ್ರಾಧಾನ್ಯತೆಯನ್ನು ನೀಡುವ ಮೂಲಕ ರಾಜಕೀಯ ವಿಧಾನಗಳನ್ನು ಹಾಗೆಯೇ ರಾಜಕೀಯ ಸಂಸ್ಥೆಗಳ ಒಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸುವ ಮೂಲಕ ರಾಜಕೀಯವನ್ನು ವಾಸ್ತವಿಕವಾಗಿ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಿದ್ಧಾಂತ ಪ್ರತಿಪಾದಿಸುತ್ತಂದರೆ ವ್ಯಕ್ತಿಯ ವೈಯಕ್ತಿಕ ನಡವಳಿಕೆಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ಗುಂಪಿನ ನಡವಳಿಕೆಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಬ್ಬನೇ ಇದ್ದಾಗ ಒಂದು ರೀತಿಯಲ್ಲಿ ವರ್ತಿಸ್ತಾ ಹೋಗ್ತಾನೆ, ಒಂದು ರೀತಿಯಲ್ಲಿ ನಡ್ಕೊಳ್ತಾ ಹೋಗ್ತಾನೆ. ಅದೇ ಗುಂಪಿನಲ್ಲಿದ್ದಾಗ ಅವನ ವರ್ತನೆ ಮತ್ತೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ವ್ಯಕ್ತಿಯ ವೈಯಕ್ತಿಕ ವರ್ತನೆಗೆ ಜೊತೆಗೆ ಗುಂಪಿನ ನಡವಳಿಕೆಗೆ ಪ್ರಾಧಾನ್ಯತೆಯನ್ನು ನೀಡುವ ಮೂಲಕ ರಾಜಕೀಯವನ್ನು ವಾಸ್ತವಿಕವಾಗಿ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಈ ಸಿದ್ಧಾಂತ ಒಳಗೊಂಡಿದೆ. ಬಹಳ ಮುಖ್ಯವಾಗಿ ಗಣ್ಯರ ಪಾತ್ರ, ಅಂದರೆ ರಾಜ್ಯವನ್ನು ಆಳ್ತಕ್ಕಂಥವರ ಪಾತ್ರ, ಹಾಗೆಯೇ ಪ್ರಭಾವ, ನೀತಿ ನಿರ್ಣಯ ಅಂದರೆ ನೀತಿಗಳನ್ನು ರೂಪಿಸ್ತಕ್ಕಂಥದ್ದು, ಆ ನೀತಿಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಕ್ಕಂಥದ್ದು, ಹಾಗೇನೇ ರಾಜ್ಯಕ್ಕೆ ಅವಶ್ಯಕವಾದಂಥ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಹಾಗೆಯೇ ನೀತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು, ವ್ಯವಸ್ಥೆ, ಉಪವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳು, ಸಂಸ್ಕೃತಿ, ಸಮೀಕ್ಷಾ ವಿಧಾನ, ಅಂಕಿ ಅಂಶಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಸಂಗ್ರಹ ಮಾಡಿದಂಥ ಮಾಹಿತಿಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು ಇತ್ಯಾದಿ ವಿಧಾನಗಳ ಮೂಲಕ ರಾಜಕೀಯವನ್ನು ವೈಜ್ಞಾನಿಕವಾಗಿ ವಿವರಿಸಬೇಕು ಅಂತಕ್ಕಂತಹ ಒಂದು ತಿರುಳನ್ನು ಇದು ಹೊಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ರಾಜಕೀಯಕ್ಕೆ ವೈಜ್ಞಾನಿಕ ದೃಷ್ಟಿಯನ್ನು ನೀಡಲು, ರಾಜಕೀಯ ಅಧ್ಯಯನದಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಲು ಈ ಒಂದು ಅಧ್ಯಯನ ಮಾರ್ಗ ವಾಸ್ತವವಾಗಿಯೂ ಹಾಗೆಯೇ ಸ್ಥೂಲವಾಗಿಯೂ ಇರುವಂತೆ ಮಾಡ್ತಕ್ಕಂಥ ಉದ್ದೇಶವನ್ನು ಈ ಒಂದು ಪ್ರಾಯೋಗಿಕ ಅಥವಾ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಹೊಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ಉದಾಹರಣೆಗೆ ಚುನಾವಣಾ ಸಮೀಕ್ಷೆ ಹಾಗೆಯೇ ಜನಗಣತಿ. ನಾವಿಲ್ಲಿ ಚುನಾವಣಾ ಸಮೀಕ್ಷೆಯನ್ನು
ಉದಾಹರಣೆಯಾಗಿ ತಗೊಂಡಾಗ ನಾವು ಗಮನಿಸಬಹುದಾಗಿದೆ 2000ನೇ ದಶಕದಿಂದೀಚೆಗೆ ಆಲ್ಮೋಸ್ಟ್ ಲೋಕಸಭಾ ಚುನಾವಣೆಗಳು ಹಾಗೆಯೇ ರಾಜ್ಯ ವಿಧಾನಸಭಾ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಫಲಿತಾಂಶ ಪ್ರಕಟವಾಗೋದಕ್ಕೆ ಮುಂಚಿತವಾಗಿಯೇ ನಾವಿಲ್ಲಿ ಗಮನಿಸಬಹುದಾಗಿದೆ. ಏನಪ್ಪ ಅಂತಂದರೆ ಚುನಾವಣೆಯ ಫಲಿತಾಂಶಗಳು ಪ್ರಕಟವಾಗೋದಕ್ಕೆ ಮುಂಚಿತವಾಗಿಯೇ ಸಾಕಷ್ಟು ಮಾಧ್ಯಮಗಳ ಮೂಲಕ ವಿವಿಧ ಸಂಸ್ಥೆಗಳು ಜನರನ್ನು ಅಥವಾ ಮತದಾರರನ್ನು ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ. ಸಮೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಜನಗಳು ಯಾವ ಪಕ್ಷದ ಪರವಾಗಿ ಒಲವಿದೆ ಅಥವಾ ಯಾವ ಅಭ್ಯರ್ಥಿ ಗೆಲ್ಲಬಹುದು, ಯಾರು ಸೋಲಬಹುದು ಅಂತಕ್ಕಂಥದ್ರ ಬಗ್ಗೆ ಜನತೆಯ ನಾಡಿಮಿಡಿತವನ್ನು ತಿಳ್ಕೊಳ್ಳೋದಕ್ಕೆ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಿದ್ಧಾಂತ ಅಂತ ಹೇಳಿಬಿಟ್ಟು ಹೇಳಬಹುದಾಗಿದೆ. ಹಾಗೆಯೇ ಜನಗಣತಿಯನ್ನು ಕೂಡ ನಾವು ಇದಕ್ಕೆ ಉದಾಹರಣೆಯಾಗಿ ತಿಳಿಯಬಹುದಾಗಿದೆ. ಜನಗಣತಿಯ ಮೂಲಕವೂ ಕೂಡ ದೇಶದ ಜನತೆಯ ಸ್ಥಿತಿಗತಿ ಹೇಗಿದೆ ಅಂತಕ್ಕಂಥ ವಾಸ್ತವಿಕ ಅಂಶವನ್ನು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜನಗಣತಿಯನ್ನು ಹಾಗೇನೇ ಈ ಒಂದು ಚುನಾವಣಾ ಸಮೀಕ್ಷೆಗಳನ್ನು ಇದಕ್ಕೆ ಉತ್ತಮವಾದಂತಹ ಉದಾಹರಣೆಯನ್ನಾಗಿ ನೀಡಬಹುದಾಗಿದೆ. ಹಾಗೇನೇ ಪ್ಲೇಟೋ ಪ್ರಾಚೀನ ಗ್ರೀಕ್ನ ಶ್ರೇಷ್ಠ ತತ್ವಜ್ಞಾನಿ ಮತ್ತು ರಾಜಕೀಯ ಚಿಂತಕನಾಗಿರ್ತಕ್ಕಂತಹ ಪ್ಲೇಟೋರವರ ಕಾಲದಿಂದಲೂ ಕೂಡ 19ನೇ ಶತಮಾನದವರೆಗೂ ಕೂಡ ರಾಜಕೀಯದಲ್ಲಿ ಈ ಒಂದು ನಾರ್ಮೇಟಿವ್ ಅಥವಾ ಸಾಮಾನ್ಯ ಅಧ್ಯಯನ ವಿಧಾನ ಅಥವಾ ಸಿದ್ಧಾಂತ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಪ್ಪಬಹುದಾದಂತಹ ಸರ್ವಸಮ್ಮತವಾದಂತಹ ವಿಧಾನವಾಗಿತ್ತು. ಆದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ ಆದಿಭಾಗದಲ್ಲಿ ಮ್ಯಾಕ್ಸ್ ವೆಬರ್ ಹಾಗೆಯೇ ಗ್ರಹಾಂ ವಾಲ್ಸ್ ಹಾಗೆಯೇ ಆರ್ಥರ್ ಬೆಂಟ್ಲಿ ಈ ಮೂರೂ ಜನ ಮುಖ್ಯವಾದಂತಹ ಚಿಂತಕರು, ಇಂತಹ ಒಂದು ಚಿಂತಕರುಗಳು ಪ್ರಾಯೋಗಿಕ ಅಧ್ಯಯನ ವಿಧಾನವನ್ನು ಅನುಸರಿಸ್ತಾರೆ. ಅಂದರೆ ಇವರೇ ಈ ಒಂದು ಎಂಪರಿಕಲ್ ಪೊಲಿಟಿಕಲ್ ಥಿಯರಿ ಅಥವಾ ವಾಸ್ತವಾಂಶ ಅಥವಾ ಪ್ರಾಯೋಗಿಕ ರಾಜಕೀಯ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಅಂತ ಹೇಳಬಹುದಾಗಿದೆ. ಮುಖ್ಯವಾಗಿ ಮ್ಯಾಕ್ಸ್ ವೆಬರ್, ಗ್ರಹಾಂ ವಾಲ್ಸ್ ಮತ್ತು ಆರ್ಥರ್ ಬೆಂಟ್ಲಿ ಅಂತಕ್ಕಂತಹವರು ಇದರ ಪ್ರಮುಖವಾದಂತಹ ಪ್ರತಿಪಾದಕರಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೆಯೇ 1968ರಲ್ಲಿ ಪ್ರಕಟವಾದಂತಹ ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ ಅಂತಕ್ಕಂತಹ ಗ್ರಂಥದಲ್ಲಿ ಗ್ರಹಾಂ ವಾಲ್ಸ್ ರವರು ಮಾನಸಿಕ ದೃಷ್ಟಿಕೋನದಲ್ಲಿ ಅಧ್ಯಯನವನ್ನು ನಡೆಸುವುದರ ಮೂಲಕ ರಾಜಕೀಯಕ್ಕೆ ವಾಸ್ತವಿಕತೆಯನ್ನು ತಂದುಕೊಡ್ತಾರೆ. ಗ್ರಹಾಂ ವಾಲ್ಸ್ ರವರು ಮಾನಸಿಕ ಅಂಶಗಳನ್ನು ಬೇಸಾಗಿಟ್ಕೊಂಡು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವುದರ ಮೂಲಕ ರಾಜಕೀಯಕ್ಕೆ ವಾಸ್ತವಿಕತೆಯನ್ನು ತಂದುಕೊಡ್ತಾರೆ. ಹಾಗೆಯೇ ಮ್ಯಾಕ್ಸ್ ವೆಬರ್ ರವರು ಕೂಡ ಅಧಿಕಾರಶಾಹಿಯನ್ನು ಅಧ್ಯಯನ ನಡೆಸಿ ಏನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ವೀಕ್ಷಿಸಿ ವಿಶ್ಲೇಷಣೆ ಮಾಡಿ ಏನನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸುವುದರ ಮೂಲಕ ಈ ಒಂದು ಪ್ರಾಯೋಗಿಕ ಅಧ್ಯಯನವನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಅಂದರೆ ಅಧಿಕಾರಶಾಹಿಯನ್ನು ಅಧ್ಯಯನ ಮಾಡಿ ಮ್ಯಾಕ್ಸ್ ವೆಬರ್ ಅವರು ಇಲ್ಲಿ ಹೇಳ್ತಾರೆ ಏನು ನಡೀತಾ ಇದೆ ಮತ್ತು ಏನು ಆಗಬೇಕು, ಏನು ನಡೀಬೇಕು ಅಂತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮ್ಯಾಕ್ಸ್ ವೆಬರ್ ಅವರು ಮಾಡ್ತಾ ಹೋಗ್ತಾರೆ. ಹಾಗೇನೇ ಬೆಂಟ್ಲಿ ಅಂತಕ್ಕಂಥ ಮತ್ತೊಬ್ಬ ಚಿಂತಕ ಆರ್ಥರ್ ಬೆಂಟ್ಲಿ ಅಂತಕ್ಕಂಥವರು ರಾಜಕೀಯವನ್ನು ಸಾಮಾಜಿಕ ದೃಷ್ಟಿಕೋನದಲ್ಲಿ ಅಧ್ಯಯನವನ್ನು ನಡೆಸಿ ಹೊಸ ವಿಧಾನವನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಪ್ರಾಯೋಗಿಕ ರಾಜಕೀಯ ಸಿದ್ಧಾಂತ ಅಥವಾ ವಾಸ್ತವಾಂಶ ರಾಜಕೀಯ ಸಿದ್ಧಾಂತ ಏನಿದೆ ಇದು 20ನೇ ಶತಮಾನದ ಪ್ರಮುಖವಾದಂತಹ ಬೆಳವಣಿಗೆ ಅಂತ ಹೇಳಿಬಿಟ್ಟು ಹೇಳಬಹುದಾಗಿದೆ. ಅದರಲ್ಲೂ ಕೂಡ 19ನೇ ಶತಮಾನದವರೆಗೂ ಕೂಡ ಎಲ್ಲರೂ ಕೂಡ ನಾರ್ಮೇಟಿವ್ ಮೆಥಡನ್ನು ಅಥವಾ ಸಾಮಾನ್ಯ ಅಧ್ಯಯನ ವಿಧಾನವನ್ನೇ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ. ಆದರೆ 20ನೇ ಶತಮಾನದ ಆರಂಭದಲ್ಲಿ ಈ ಮೂರೂ ಜನನೂ ಕೂಡ ಮ್ಯಾಕ್ಸ್ ವೆಬರ್, ಗ್ರಹಾಂ ವಾಲ್ಸ್ ಮತ್ತು ಆರ್ಥರ್ ಬೆಂಟ್ಲಿ ಮುಂತಾದಂತಹ ವಿದ್ವಾಂಸರು ರಾಜಕೀಯದ ಅಧ್ಯಯನಕ್ಕೆ ವೈಜ್ಞಾನಿಕವಾದಂಥ ಆಯಾಮವನ್ನು ಕೊಡ್ತಾ ಹೋಗ್ತಾರೆ. ಹಾಗೇನೇ ಈ ವೈಜ್ಞಾನಿಕವಾದವನ್ನು ಅಥವಾ ಈ ಒಂದು ವಾಸ್ತವಾಂಶ ಆಧಾರಿತ ಅಥವಾ ಪ್ರಾಯೋಗಿಕ ರಾಜಕೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಪ್ರತಿಪಾದಕರು ಅಥವಾ ಚಿಂತಕರುಗಳು ವಸ್ತುನಿಷ್ಠರೇ ಹೊರತು ಮೌಲ್ಯನಿಷ್ಠರಲ್ಲ. ಇವರ ಪ್ರಕಾರ ರಾಜಕೀಯದ ಅಧ್ಯಯನದಲ್ಲಿ ಮೌಲ್ಯಕ್ಕೆ ಅಥವಾ ಮೌಲ್ಯ ನಿರ್ಣಯಕ್ಕೆ ಯಾವುದೇ ಸ್ಥಾನ ಅಂತಕ್ಕಂಥದ್ದಿಲ್ಲ. ವ್ಯಕ್ತಿ ಮತ್ತು ಗುಂಪು ನಡವಳಿಕೆಯನ್ನು ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ರಾಜಕೀಯ ವಿಧಾನ ಹಾಗೂ ರಾಜಕೀಯ ಸಂಸ್ಥೆಗಳ ಒಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸುವ ಮೂಲಕ ರಾಜ್ಯದ
ರಾಜಕೀಯದ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥದ್ದು ಇವರ ಮುಖ್ಯವಾದಂತಹ ನಿಲುವು. ಹಾಗೆಯೇ ಗ್ರಹಾಂ ವಾಲ್ಸ್ ರಾಜಕೀಯಕ್ಕೆ ಅಧ್ಯಯನಕ್ಕೆ ವಾಸ್ತವಿಕತೆಯ ರೂಪವನ್ನು ನೀಡ್ತಕ್ಕಂತಹ ನಿಟ್ಟಿನಲ್ಲಿ ಮನೋವೈಜ್ಞಾನಿಕ ದೃಷ್ಟಿಯಿಂದ ರಾಜಕೀಯವನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾಂದಿಯನ್ನು ಆಡ್ತಾರೆ. ಹಾಗೆಯೇ ಒಂದು ಕಡೆ ಮ್ಯಾಕ್ಸ್ ವೆಬರ್, ಮತ್ತೊಂದು ಕಡೆ ಆರ್ಥರ್ ಬೆಂಟ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಹಾಗೇನೇ 1940ರಿಂದೀಚೆಗೆ ಈ ಒಂದು ತಾತ್ವಿಕ ಸಕಾರಾತ್ಮಕತೆ, ವ್ಯವಸ್ಥಾ ವಿಶ್ಲೇಷಣೆ ಹಾಗೂ ನಡವಳಿಕಾವಾದ ಅಥವಾ ವರ್ತನವಾದದ ಪರಿಣಾಮವಾಗಿ ವೈಜ್ಞಾನಿಕತೆ ತನ್ನ ಸ್ವಂತಿಕೆಯನ್ನು ಸ್ಥಾಪಿಸಿಕೊಳ್ಳುವಲ್ಲಿ ಯಶಸ್ವಿನೂ ಕೂಡ ಆಗುತ್ತೆ. ತಾತ್ವಿಕ ಸಕಾರಾತ್ಮಕ ಕಲ್ಪನೆಯ ಪರೀಕ್ಷೆಗೆ ಒಳಪಡಿಸಲಾಗದಂತಹ ಅಂಶಗಳನ್ನು ಅವೈಜ್ಞಾನಿಕ ಹಾಗೂ ಅರ್ಥಹೀನ ಅಂತ ಹೇಳಿಬಿಟ್ಟು ಕರೆದ್ರೆ, ವ್ಯವಸ್ಥಾ ವಿಶ್ಲೇಷಣಾ ಸಿದ್ಧಾಂತ ರಾಜಕೀಯದಲ್ಲಿ ಮೌಲ್ಯ ನೀತಿಗಳಿಗೆ ಸ್ಥಾನ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟಪಡಿಸುತ್ತೆ. ಮತ್ತೊಂದು ಕಡೆ ನಡವಳಿಕಾವಾದಿಗಳು ಪರಿಶೀಲನೆ ಮತ್ತು ಅವಲೋಕನೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ 20ನೇ ಶತಮಾನದಲ್ಲಿ ಈ ಒಂದು ಪ್ರಾಯೋಗಿಕ ಅಥವಾ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಅತಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಅಧ್ಯಯನ ಸಿದ್ಧಾಂತವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಈ ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಪ್ರಾಯೋಗಿಕ ಅಥವಾ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾದರೆ ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಆಧುನಿಕ ದೃಷ್ಟಿಕೋನ, ಮಾಡರ್ನ್ ಅಪ್ರೋಚ್. ಈ ಒಂದು ವಿಧಾನ 20ನೇ ಶತಮಾನದಲ್ಲಿ ಬೆಳೆದು ಬಂದಿದೆ. ಸಂವಿಧಾನಗಳ ವರ್ಗೀಕರಣ, ರಾಜ್ಯಾಡಳಿತದ ವಿಸ್ತರಣೆ, ವಿವರಣೆ, ಸರ್ಕಾರದ ಸಿದ್ಧಾಂತಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವುದಾಗಿದೆ. ಅಂದರೆ ಸಂವಿಧಾನಗಳನ್ನು ವರ್ಗೀಕರಿಸ್ತಕ್ಕಂಥದ್ದಿರಬಹುದು, ರಾಜ್ಯದ ಆಡಳಿತ ಇರಬಹುದು, ಸರ್ಕಾರದ ಸಿದ್ಧಾಂತಗಳಿರಬಹುದು, ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ವಾಸ್ತವಿಕವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥ ವಿಧಾನವಾಗಿರೋದ್ರಿಂದ ಇದು ಆಧುನಿಕವಾದಂತಹ ದೃಷ್ಟಿಕೋನ. ನೆಕ್ಸ್ಟ್ ಎರಡನೆಯ ಲಕ್ಷಣ, ವೈಜ್ಞಾನಿಕ ವಿಧಾನಕ್ಕೆ ಮಾನ್ಯತೆ, ಪ್ರಿಫರೆನ್ಸ್ ಟು ಸೈಂಟಿಫಿಕ್ ಮೆಥಡ್. ರಾಜಕೀಯ ಪ್ರಕ್ರಿಯೆ ಚಟುವಟಿಕೆಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುವ ಮೂಲಕ ಅಧ್ಯಯನ ಮಾಡಲಿಕ್ಕೆ ಈ ಒಂದು ವಿಧಾನ ಅಥವಾ ಸಿದ್ಧಾಂತ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಸಂಶೋಧನೆ, ಹಾಗೆಯೇ ಸಮೀಕ್ಷೆ, ಪ್ರಯೋಗ, ಅಬ್ಸರ್ವೇಷನ್ ಅಥವಾ ಗಮನಿಸುವಿಕೆ ಇತ್ಯಾದಿಗಳ ಮೂಲಕ ವಿವರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಚುನಾವಣಾ ಸಮೀಕ್ಷೆಗಳನ್ನು ಕೈಗೊಳ್ಳುವ ಮೂಲಕ ಮತದಾರರ ರಾಜಕೀಯ ಒಲವನ್ನು ನಾವಿಲ್ಲಿ ತಿಳಿಯಬಹುದಾಗತ್ತೆ. ಅದರಲ್ಲೂ ಕೂಡ ಚುನಾವಣಾ ಸಮೀಕ್ಷೆಗಳನ್ನು ನಡೆಸೋವಾಗ ಮತದಾರರನ್ನು ನೇರವಾಗಿ ಸಂದರ್ಶನವನ್ನು ಮಾಡಲಾಗುತ್ತೆ, ಮತದಾರರನ್ನು ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ. ಮತದಾರರಿಂದ ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಈ ಒಂದು ಚುನಾವಣಾ ಫಲಿತಾಂಶಗಳನ್ನು ನಿಖರವಾಗಿ ಪ್ರಕಟಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಹೆಚ್ಚು ವೈಜ್ಞಾನಿಕವಾದಂತಹ ವಿಧಾನಕ್ಕೆ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಲಕ್ಷಣ. ಹಾಗೆಯೇ ಮೂರನೆಯ ಅಂಶ ಮೌಲ್ಯ ಮುಕ್ತವಾದಂತಹದ್ದು, ಅಂದರೆ ವ್ಯಾಲ್ಯೂ ಫ್ರೀ. ವೈಜ್ಞಾನಿಕ ಸಿದ್ಧಾಂತ ಮೌಲ್ಯ, ನೀತಿ, ಆದರ್ಶಗಳನ್ನು ಎಲ್ಲಿಯೂ ಕೂಡ ಗುರುತಿಸೋದಿಲ್ಲ, ಹಾಗೆಯೇ ಇವುಗಳಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ಕೂಡ ನೀಡೋದಿಲ್ಲ. ಇದೊಂದು ವಿವೇಚನಾತ್ಮಕವಾದಂಥ ವಿಧಾನವಾಗಿದ್ದು ಕೇವಲ ಗೋಚರ ಅಂಶಗಳನ್ನು ಮಾತ್ರ ಪರಿಗಣಿಸುತ್ತದೆ. ಮೌಲ್ಯಗಳ ವಿಷಯದಲ್ಲಿ ಸಂಪೂರ್ಣವಾಗಿ ತಟಸ್ಥವಾದಂತಹ ಧೋರಣೆಯನ್ನು ಈ ಒಂದು ಸಿದ್ಧಾಂತ ಅನುಸರಿಸ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂಥ ಲಕ್ಷಣ. ಅಂದರೆ ಸಾಮಾನ್ಯ ಸಿದ್ಧಾಂತದ ಹಾಗೆ ಬರೀ ಮೌಲ್ಯಗಳಿಗೆ, ಆದರ್ಶಗಳಿಗೆ, ನೀತಿಗಳಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲ್ಲ. ಅದಕ್ಕೆ ಬದಲಾಗಿ ವಾಸ್ತವಿಕತೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಮೌಲ್ಯಗಳ ವಿಷಯದಲ್ಲಿ ತಟಸ್ಥ ಧೋರಣೆಯನ್ನು ಈ ಒಂದು ಸಿದ್ಧಾಂತ ಅನುಸರಿಸ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದ ಲಕ್ಷಣ. ಹಾಗೆಯೇ ಮತ್ತೊಂದು ಲಕ್ಷಣ ಸ್ಟಡಿ ಆಫ್ ಇಂಟರ್ಡಿಸಿಪ್ಲಿನರಿ, ಆಂತರಿಕ ವಿಷಯದ ಅಧ್ಯಯನ. ರಾಜಕೀಯ ವಿದ್ಯಮಾನಗಳನ್ನು ಅಥವಾ ರಾಜಕೀಯ ವಿಷಯಗಳನ್ನು ವಿಶ್ಲೇಷಣೆ ಮಾಡುವಾಗ ವೈಜ್ಞಾನಿಕವಾದಿಗಳು ಅಥವಾ ಪ್ರಾಯೋಗಿಕ ಅಥವಾ ವಾಸ್ತವಾಂಶ ರಾಜಕೀಯ ಸಿದ್ಧಾಂತದ ಪ್ರತಿಪಾದಕರುಗಳು ಸಮಾಜ ವಿಜ್ಞಾನ ಶಾಸ್ತ್ರಗಳಾಗಿರ್ತಕ್ಕಂತಹ ಮನೋಶಾಸ್ತ್ರ, ಅರ್ಥಶಾಸ್ತ್ರ, ಇತರೆ ಸಾಮಾಜಿಕ ವಿಜ್ಞಾನಗಳನ್ನು ಕೂಡ ಇದರ ಒಳಗಡೆ ಅಳವಡಿಸ್ಕೊಂಡು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಸ್ವಾಗತಿಸ್ತಾರೆ. ಅಂತರಶಿಸ್ತು ವಿಷಯದ ಅಧ್ಯಯನದಿಂದ ಮಾತ್ರವೇ ಮಾನವನನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಬಹುದು ಅಂತಕ್ಕಂಥದ್ದು ಇವರ ನಿಲುವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ವ್ಯಕ್ತಿ ಅಂದರೆ ಮತದಾರನ
ನಡವಳಿಕೆ, ಧೋರಣೆ ಮತ್ತು ಮತದಾನದ ವೈವಿಧ್ಯಮಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ವ್ಯಕ್ತಿಯ ಜಾತಿ, ಹಿನ್ನೆಲೆ, ಧಾರ್ಮಿಕ ಒರನೋಟ, ಪ್ರಾಂತೀಯ ಧೋರಣೆಗಳು, ನಾಯಕತ್ವ, ರಾಜಕೀಯ ಪಕ್ಷದೊಂದಿಗೆ ಅವನು ಹೊಂದಿರತಕ್ಕಂತಹ ಒಡನಾಟ ಅಥವಾ ರಾಜಕೀಯ ಪಕ್ಷದ ಬಗ್ಗೆ ಆ ವ್ಯಕ್ತಿಗಿರ್ತಕ್ಕಂತಹ ಒಲವು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ, ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ನಿರ್ಣಯಗಳನ್ನು ಕೈಗೊಂಡು ಆ ರೀತಿಯಾಗಿ ಸಂಶೋಧನೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಶಿಫಾರಸನ್ನು ಮಾಡುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಪರಿಗಣಿಸಿದಾಗ ಮಾತ್ರ ವ್ಯಕ್ತಿಯ ನಿಲುವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಅಂತರ ವಿಷಯಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಅಂತರ ವಿಷಯಗಳ ಅಧ್ಯಯನಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳುತ್ತೆ. ಅಂದರೆ ನಾವು ರಾಜಕೀಯ ವಿದ್ಯಮಾನಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಸಂಶೋಧನೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ರಾಜಕಾರಣವನ್ನು ಒಂದನ್ನು ಬೇಸಾಗಿಟ್ಕೊಳ್ಬಾರ್ದು. ಆ ಒಬ್ಬ ವ್ಯಕ್ತಿ ಅಥವಾ ಮತದಾರನ ಮೇಲೆ ಯಾವೆಲ್ಲ ಅಂಶಗಳು ಕೂಡ ಪ್ರಭಾವವನ್ನು ಬೀರುತ್ತೆ. ಅಂದರೆ ಜಾತಿ ಇರಬಹುದು, ಅಥವಾ ಭಾಷೆ ಇರಬಹುದು, ಪ್ರಾಂತೀಯತೆ ಇರಬಹುದು, ಪಕ್ಷದ ಬಗ್ಗೆ ಅವನಿಗಿರ್ತಕ್ಕಂಥ ಒಲವಿರಬಹುದು, ಪಕ್ಷದ ಜೊತೆ ಅವನಿಗಿರ್ತಕ್ಕಂಥ ಒಡನಾಟ ಇರಬಹುದು. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಆ ಒಬ್ಬ ವ್ಯಕ್ತಿ ಅಥವಾ ಮತದಾರ ಏನು ಹೇಳ್ತಾನೆ ಅದರ ಆ್ಯಕ್ಯುರೇಸಿ ಅಂದರೆ ನಿಖರತೆ ಅಂತಕ್ಕಂಥದ್ದು ನಮಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಆವಾಗ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂತಕ್ಕಂಥ ಅಂಶವನ್ನು ಇದು ತನ್ನ ಲಕ್ಷಣವನ್ನಾಗಿ ಹೊಂದಿದೆ. ಮತ್ತೊಂದು ವಿವರಣಾತ್ಮಕ, ಡೆಸ್ಕ್ರಿಪ್ಟಿವ್ ಇದರ ಮತ್ತೊಂದು ಲಕ್ಷಣ. ಈ ಒಂದು ವಿಧಾನ ವಿಶ್ಲೇಷಣೆಯ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಶಿಫಾರಸುಗಳನ್ನು ಮಾಡುತ್ತದೆ. ಅಂದರೆ ಯಾವುದೇ ವಿಷಯವನ್ನು ಅವಲೋಕನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ, ಅದಾದ ಮೇಲೆ ಅಂಕಿಅಂಶಗಳನ್ನು ಮಾಹಿತಿಯನ್ನು ಎಲ್ಲವನ್ನು ಸಂಗ್ರಹಿಸಿಕೊಂಡು ಅದಾದ ಮೇಲೆ ವಿಶ್ಲೇಷಣೆಯನ್ನು ಮಾಡಬೇಕು, ಅನಾಲಿಸಿಸನ್ನು ಮಾಡಬೇಕು. ಅದರ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಶಿಫಾರಸನ್ನು ಮಾಡುತ್ತೆ. ಯಾವುದೇ ಒಂದು ಅಧ್ಯಯನ ಅಥವಾ ಸಂಶೋಧನೆ ಅಂತಕ್ಕಂಥದ್ದು ಸಮಾಜಮುಖಿಯಾಗಿರಬೇಕಾಗತ್ತೆ. ಹಾಗೇನೇ ಸಮಾಜದ ಏಳಿಗೆ ಮತ್ತು ಅಭಿವೃದ್ಧಿಗೂ ಕೂಡ ಪೂರಕವಾಗಿರಬೇಕು ಅಂತಕ್ಕಂಥ ಅಂಶವನ್ನು ಇದು ವಿವರಿಸುತ್ತೆ. 6ನೇ ಅಂಶ ಪ್ರಿಫರೆನ್ಸ್ ಟು ಇನ್ಫಾರ್ಮಲ್ ಪ್ರೋಸೆಸ್, ಅನೌಪಚಾರಿಕ ಪ್ರಕ್ರಿಯೆಗಳಿಗೆ ಪ್ರಾಮುಖ್ಯತೆ ಅಥವಾ ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಲಕ್ಷಣ. ವೈಜ್ಞಾನಿಕ ದೃಷ್ಟಿಕೋನ ರಾಜಕೀಯದ ಔಪಚಾರಿಕ ರಾಜಕೀಯ ಸಂಸ್ಥೆಗಳಿಗಿಂತಲೂ ಕೂಡ ಅನೌಪಚಾರಿಕ ರಾಜಕೀಯ ಪ್ರಕ್ರಿಯೆಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದರ ಒಂದು ಲಕ್ಷಣ. ಸಾರ್ವಜನಿಕ ಅಭಿಪ್ರಾಯ ಅಂದರೆ ಪಬ್ಲಿಕ್ ಒಪಿನಿಯನ್, ಪ್ರೆಷರ್ ಗ್ರೂಪ್ಸ್ ಒತ್ತಡ ಗುಂಪುಗಳು, ಇಂಟ್ರೆಸ್ಟ್ ಗ್ರೂಪ್ಸ್ ಹಿತಾಸಕ್ತಿ ಗುಂಪುಗಳು, ಹಾಗೆಯೇ ಲಾಬಿಗಳು ಹಾಗೂ ಮೀಡಿಯಾ ಮಾಧ್ಯಮ, ಇವೆಲ್ಲವೂ ಕೂಡ ಅನೌಪಚಾರಿಕ ವಿಧಾನಗಳಾಗಿದ್ದಾವೆ. ಇವೆಲ್ಲವೂ ಕೂಡ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಹಾಗಾಗಿ ಔಪಚಾರಿಕ ವಿಧಾನಗಳಿಗಿಂತಲೂ ಕೂಡ ಅನೌಪಚಾರಿಕ ವಿಚಾರಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದ ಲಕ್ಷಣ. ಕೊನೆಯದು ಲಕ್ಷಣ ವಾಸ್ತವಿಕತೆ ಅಥವಾ ರಿಯಲಿಸ್ಟಿಕ್. ವಾಸ್ತವಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಯಾವುದೇ ಊಹೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲ್ಲ. ಅತ್ಯಂತ ವೈಜ್ಞಾನಿಕವಾದಂಥ ವಿಧಾನಗಳನ್ನು ಅನುಸರಿಸುವ ಮೂಲಕ ರಿಯಾಲಿಟಿ ಏನಿದೆ, ವಾಸ್ತವಿಕತೆ ಏನಿದೆ ಅದನ್ನು ಪರಿಗಣಿಸ್ತಾ ಹೋಗುತ್ತೆ. ಯಾವುದೇ ಊಹೆಗಳಿಗೆ, ಕಲ್ಪನೆಗಳಿಗೆ ಇದು ಯಾವುದೇ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಇವಿಷ್ಟು ಕೂಡ ಈ ಒಂದು ವೈಜ್ಞಾನಿಕ ವಿಧಾನ ಅಥವಾ ವಾಸ್ತವಾಂಶ ಅಥವಾ ಪ್ರಯೋಗಾತ್ಮಕವಾದಂತಹ ರಾಜಕೀಯ ಸಿದ್ಧಾಂತದ ಮುಖ್ಯವಾದಂತಹ ಲಕ್ಷಣ. ಒಟ್ಟಾರೆಯಾಗಿ ಉಪಸಂಹಾರದಲ್ಲಿ ನಾವು ನೋಡಬೇಕು ಅಂತಂದಾಗ ವೈಜ್ಞಾನಿಕ ವಿಧಾನ ಅಂದರೆ ವಾಸ್ತವಾಂಶ ಅಥವಾ ಪ್ರಾಯೋಗಿಕ ರಾಜಕೀಯ ಸಿದ್ಧಾಂತ ಮಾನವನ ನಡವಳಿಕೆಯನ್ನು ಅಥವಾ ವರ್ತನೆಯನ್ನು ವೈಜ್ಞಾನಿಕ ಸಾಧನಗಳ ಸಹಾಯದಿಂದ ಅಧ್ಯಯನವನ್ನು ಮಾಡುತ್ತದೆ. ಸಮಕಾಲೀನ ರಾಜಕೀಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವಲ್ಲಿ ಉಪಯುಕ್ತವಾದಂಥ ಸಿದ್ಧಾಂತವೂ ಕೂಡ ಇದಾಗಿದೆ. ವಸ್ತುನಿಷ್ಠ ಸಂಶೋಧನೆಯ ಪ್ರಯೋಗದಿಂದ ಕಂಡುಕೊಂಡಂತಹ ಸತ್ಯಗಳು ಮಾತ್ರವೇ ರಾಜಕೀಯ ಅಧ್ಯಯನಕ್ಕೆ ಸೂಕ್ತವಾಗುತ್ತವೆ. ಹಾಗಾಗಿ ರಾಜಕೀಯ ಘಟನೆಗಳನ್ನು ವಿಜ್ಞಾನಿಗಳು ನಿರ್ದಿಷ್ಟವಾಗಿ ವರ್ಣಿಸುವುದರಲ್ಲಿ ಮತ್ತು ವಿವರಿಸುವುದರಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯಶಾಸ್ತ್ರವನ್ನು ಮತ್ತಷ್ಟು ವೈಜ್ಞಾನಿಕತೆಯತ್ತ ಕೊಂಡೊಯ್ಯೋದಕ್ಕೆ, ವಾಸ್ತವಿಕತೆಯತ್ತ ಕೊಂಡೊಯ್ಯೋದಕ್ಕೆ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥಿತವಾದಂತಹ ಸಾಮಾಜಿಕ ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಈ ಒಂದು ವಾಸ್ತವಿಕ ಅಥವಾ ಪ್ರಯೋಗಾತ್ಮಕ ರಾಜಕೀಯ ಸಿದ್ಧಾಂತದ ಪಾತ್ರವೂ ಕೂಡ ಬಹಳ
ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥ ತೀರ್ಮಾನಕ್ಕೆ ಬರಬಹುದಾಗಿದೆ.